ಇನ್ನೊಂದು ಕಡೆ ಜೆಟ್ಲಾಗ್ ರೆಸ್ಟೋ ಬಾರ್, ಇದು ರಾಜಾಜಿನಗರ ಹತ್ತಿರ ಅಂದರೆ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂಥ ಒಂದು ರೆಸ್ಟೋ ಬಾರ್. ಈ ಪಬ್ನಲ್ಲಿ ಲೇಟ್ ನೈಟ್ ಪಾರ್ಟಿ ನಡೆದಿತ್ತು ನೆನ್ನೆ. ಇದರ ಬಗ್ಗೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ವರದಿ ಬೆನ್ನಲ್ಲೇ ಇದೀಗ ಪಬ್ಗೆ ನೋಟಿಸ್ ನೀಡಲಾಗಿದೆ. ಪಾರ್ಟಿ ದಿನದ ಸಂಪೂರ್ಣ CCTV ದೃಶ್ಯ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಈಗ 1 ಗಂಟೆ ತನಕ ಅವಕಾಶ ಇದೆ. ಅದು ಕೂಡ ನಿಮಗೆ ಡ್ರಿಂಕ್ಸು ಅಂತಂದರೆ 11 ಗಂಟೆಗೆ ಮುಗಿಬೇಕು. ನಂತರ ಊಟಕ್ಕೆ 1 ಗಂಟೆ ತನಕ ಅವಕಾಶ ಇದೆ. ಕೆಲವು ಹೋಟೆಲ್ಗಳಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಈಗ ಒರೇನ್ ಮಾಲ್ ಪಕ್ಕದಲ್ಲಿರುವಂತಹ ಜೆಟ್ಲಾಗ್ ಈ ರೆಸ್ಟೋ ಬಾರ್ ಏನಿದೆ, ಅದು ಸಿನಿಮಾಕ್ಕೆ ಸಂಬಂಧಪಟ್ಟವರಿಗೆ ಇರುವಂಥ ಹೋಟ್ಲು. ಸ್ಟಾರ್ಗಳಿಂದ ಲೇಟ್ ನೈಟ್ವರೆಗೆ ಪಾರ್ಟಿ ವಿಚಾರ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 3.5 ಗಂಟೆ ತನಕ ಪಾರ್ಟಿ ಆಗ್ತಾ ಇತ್ತಂತೆ. 3.5 ಗಂಟೆ ತನಕ ಪಾರ್ಟಿ ಆಗೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಮ್ಯಾಕ್ಸಿಮಮ್ ನೀವು ಕೊಡ್ಬೋದು ಅಂತಂದರೆ ನೀವು 1 ಗಂಟೆ ತನಕ ಅವಕಾಶ ಇರುತ್ತೆ. ಅದು ಕೂಡ ಲಿಕ್ಕರ್ ಸಪ್ಲೈ ಮಾಡೋಂಗಿಲ್ಲ. ಲಿಕ್ಕರ್ ಸಪ್ಲೈ ನಿಮಗೆ 11 ಗಂಟೆಗೆ ಮುಗಿದೋಗುತ್ತೆ. 11-11:30 ತನಕ ಮುಗಿದೋಗುತ್ತೆ. ಆ ನಂತರ ಊಟ ಮಾಡ್ಕೊಂಡಿರ್ಬೋದು ನೀವು, ಇಲ್ಲ ಅಂತಲ್ಲ. 1 ಗಂಟೆಗೆ ನೀವು ಹೊರಡಬೇಕು. ಅದು ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ನೀವು ಮಾಡೋಂಗಿಲ್ಲ. ನಿಮ್ಮ ಡ್ರೈವರ್ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಹೋಗ್ಬೋದು. ಏನು ಹೇಳಿದ್ದಾರೆ ಇದರ ಬಗ್ಗೆ ಪರಮೇಶ್ವರ್ ಕೇಳಿ. ಯಾರು ನಮ್ಮ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇನು ಪಬ್ಬು ಮಾಲೀಕರ ಮೇಲೆ ಮಾತ್ರ FIR ಹಾಕಿದ್ದಾರೆ. ಅಲ್ಲಿರೋರ ಮೇಲೆ ಯಾರ ಮೇಲೆ FIR ಹಾಕಿಲ್ಲ. ನಾನು ವಿಚಾರ ಮಾಡ್ತೀನಿ. ನನಗೆ ಅದು ನನ್ನ ಬ್ರೀಫಿಂಗಲ್ಲಿ ಬಂದಿಲ್ಲ. ನಾನು ಮಾತಾಡ್ತೀನಿ. ಯಾರು ನಮ್ಮ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇನು ಪಬ್ಬು ಮಾಲೀಕರ ಮೇಲೆ